Hi students. In the 10th standard, this is the first chapter in chemistry, chemical reactions and equations. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ಸ್, ಇದರಲ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಕೊರಸನ್ ಆ್ಯಂಡ್ ರ್ಯಾನ್ಸಿಡಿಟಿ. ಫಸ್ಟ್ಲಿ ಯು ನೋ ಅಬೌಟ್ ದ changes. What are the changes you know? Physical change and chemical change in the chemistry. Do you know about what is meant by physical change? See in this image, melting of ice cube. Here you can see in here. This is called as a physical change, and a crumping of a paper, and also a forming of ice cubes. These are the physical change, and bending of iron rod. These are the physical change, and chemical change. In certain new substances are formed in which reactants are a parent loses its identity to form a new substances is called product. These changes is a permanent change. Okay. Burning of candle is the of the chemical change, and also rusting of a irons. Rusting of iron is also a chemical change. Good example for the chemical change. Chemical reaction ಅಂತಂದ್ರೆ ಏನು? Chemical reaction is a process by which two or more substances react with each other to form a new substance in with a different properties. ಅಂದ್ರೇನು? ಎರಡು ಮೂರು ರಿಯಾಕ್ಟೆಂಟ್ ಸೇರಿ ಒಂದು ಹೊಸ ಪ್ರಾಡಕ್ಟ್ ಬರುತ್ತೆ, ಅದನ್ನೇ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಆದರೆ ಯಾವ್ಯಾವ ಥರ ಚೇಂಜಸ್ ನೋಡ್ಬೋದು ನಾವು? ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್ ಆ್ಯಂಡ್ ಎವಲ್ಯೂಷನ್ ಆಫ್ ಗ್ಯಾಸ್ ಆ್ಯಂಡ್ ಚೇಂಜ್ ಇನ್ temperature. And also chemical equations. What are chemical equations? A chemical equation is the symbolic representation of a chemical reaction. ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗಿರೋದನ್ನು ನಾವು ಸಿಂಬಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅಂದರೆ ಎಲಿಮೆಂಟ್ಸ್ನ ಬರೆದ್ಬಿಟ್ಟು ರೆಪ್ರೆಸೆಂಟ್ ಮಾಡೋದನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ, ಅಂದರೆ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್ ಇರೋದು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲೊಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಒಂದು ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್, ಇವೆರಡು ಏನಾಗುತ್ತೆ, ಇವು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಅಂದರೆ ಇವು ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದ್ರಿಂದ ಅದೇನಾಗುತ್ತೆ, ಅವು ರಿಯಾಕ್ಟೆಂಟ್ಸ್. ಮೆಗ್ನೀಷಿಯಮ್ ಆಕ್ಸೈಡ್ ಇದೆಯಲ್ವಾ, ಅದು ಪ್ರಾಡಕ್ಟ್ ಆಗುತ್ತೆ, ಯಾಕಂದರೆ ಅದು ರೈಟ್ ಹ್ಯಾಂಡ್ ಸೈಡ್ ಇದೆಯಲ್ವಾ. ದಿಸ್ ಇಸ್ ಕಾಲ್ಡ್ ಇಸ್ ಎ ಪ್ರಾಡಕ್ಟ್. ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಎ ಪ್ರಾಡಕ್ಟ್ ಆ್ಯಂಡ್ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಇಸ್ ದ ರಿಯಾಕ್ಟೆಂಟ್ಸ್. ವಿಡಿಯೋ ಬರ್ತಿದ್ವಲ್ಲ, ದಿಸ್ ಇಸ್ ದ ಗುಡ್ ಎಕ್ಸಾಂಪಲ್ ಫಾರ್ ದ chemical reaction. Burning of magnesium ribbon in presence of oxygen to form a magnesium oxide. What is meant by balanced chemical equation? It means in the right hand side and also left hand side is a chemically balance is called as a balanced chemical equation. ಅಂದರೆ ಈ ಕಡೆ ಎಷ್ಟು ನಂಬರ್ಸ್ ಇರುತ್ತೋ ಅಷ್ಟೇ ನಂಬರ್ ಅಷ್ಟು ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡು ಅಷ್ಟೇ ನಂಬರ್ ಅಷ್ಟು ಇರಬೇಕು, ಅದನ್ನು ಬ್ಯಾಲೆನ್ಸ್ ಆಗಿರಬೇಕು, ಅದನ್ನೇನಂತ ಕರಿತೀವಿ, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಯು ಕ್ಯಾನ್ ಸೀನ್ ಇನ್ ದಿಸ್ ಚಾಪ್ಟರ್. ವಾಟ್ ಆರ್ ದೋಸ್? ಕಾಂಬಿನೇಷನ್ ರಿಯಾಕ್ಷನ್ ಇಸ್ ದ ಫಸ್ಟ್ ಒನ್. Combination reaction is a single product is formed from two or more reactants is known as a combination reaction. It means ಇಲ್ಲಿ ಎರಡು ಅಥವಾ ಒಂದು ಅಥವಾ ಎರಡು ಅಥವಾ ಮೂರು ರಿಯಾಕ್ಟೆಂಟ್ಸ್ ಇರ್ತವೆ, ಅದರ ಪ್ರಾಡಕ್ಟ್ ಸೈಡಲ್ಲಿ ಅವೆರಡು ಜಾಯಿನ್ ಆಗಿಬಿಟ್ಟು ಒಂದೇ ಪ್ರಾಡಕ್ಟ್ ಬರುತ್ತೆ, ಅದನ್ನೇ ಏನಂತ ಕರಿತೀವಿ, ಕಾಂಬಿನೇಷನ್ ರಿಯಾಕ್ಷನ್. ಅಂದರೆ ಇಲ್ಲಿ ಎ ಪ್ಲಸ್ ಬಿ ಇಲ್ಲಿ ಎರಡು ಕಂಬೈನ್ ಆಗ್ತಿದೆ, ಅಂದರೆ ಸಿಂಗಲ್ ಪ್ರಾಡಕ್ಟ್ ಬರ್ತಿದೆ. ಇದು ಎ ಆ್ಯಂಡ್ ಬಿ ಅವ್ಯಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ಬಿಕಾಸ್ ಆಫ್ ದ ದೀಸ್ ಆರ್ ಪ್ರೆಸೆಂಟ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಪ್ರಾಡಕ್ಟ್ ಇದೆ. ಇವೆರಡು ಕಂಬೈನ್ ಆಗಿ ಬರೋದನ್ನೇ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಎ ಕಾಂಬಿನೇಷನ್ ರಿಯಾಕ್ಷನ್. ಒಂದು ವಿಡಿಯೋ ಪ್ಲೇ ಆಗ್ತಿದೆ ನೋಡಿ, ವಿಡಿಯೋ ಕ್ಲಿಪ್ ಒಂದು. ಇನ್ನು ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ವಾಟರ್, ಅಂದರೆ ಸುಣ್ಣ ಗೊತ್ತಲ್ವಾ, ಆ ಸುಣ್ಣಕ್ಕೆ ಏನಾಗ್ತಿದ್ದಾರೆ, ವಾಟರ್ ಆ್ಯಡ್ ಮಾಡ್ತಿದ್ದಾರೆ, ಅವಾಗ ಅದೇನಾಗಿ ಫಾರ್ಮೇಷನ್ ಆಗುತ್ತೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH2 ಫಾರ್ಮ್ ಆಗ್ತಿದೆ. ದಿಸ್ ಈಸ್ ಕಾಲ್ಡ್ ಎಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ದ ಕಾಂಬಿನೇಷನ್ ರಿಯಾಕ್ಷನ್. ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಟು ಫಾರ್ಮ್ ಎ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. And also this is example for the exothermic reaction. Another example is burning of a coal, means C plus O2
to form a carbon dioxide. Okay, ಬರ್ತಿದೆಯಲ್ಲ carbon dioxide. Carbon is heated in presence of oxygen to form a carbon dioxide. This is another example for the combination reaction. ಇಲ್ಲಿ ನೋಡಿ ಕಾರ್ಬನ್ ಒಂದು ರಿಯಾಕ್ಟೆಂಟು ಮತ್ತು ಆಕ್ಸಿಜನ್ ಒಂದು ರಿಯಾಕ್ಟೆಂಟು, ಎರಡು ರಿಯಾಕ್ಟೆಂಟ್ ಸೇರಿ ಒಂದೇ ಒಂದು ಪ್ರಾಡಕ್ಟ್ ಬರ್ತಿದೆ. ಯಾವುದು? ಕಾರ್ಬನ್ ಡೈಆಕ್ಸೈಡ್. is the it is one of the example. And another example, formation of water. ಇಲ್ಲಿ ನೋಡಿ ಹೈಡ್ರೋಜನ್ ಗ್ಯಾಸ್ ಮತ್ತು ಹೈಡ್ರೋಜನ್ ಗ್ಯಾಸ್ ಮತ್ತು ಆಕ್ಸಿಜನ್ ಸೇರಿ ವಾಟರ್ ಬರ್ತಿದೆ. ಅಂದರೆ 2 hydrogen gas and 2 molecules of oxygen gas combined to form a single product is called as a water, H2O. And another type of chemical reaction is the decomposition reaction. A single reactant breaks down to give 2 or more products. ನೋಡಿ ಅದಕ್ಕೆ ಆಪೋಸಿಟ್. ಇಲ್ಲಿ ನೋಡಿ ರಿಯಾಕ್ಟೆಂಟ್ ಏನಿದೆ ಒಂದೇ ಇದೆ, ಆದರೆ ಪ್ರಾಡಕ್ಟ್ ಸೈಡ್ ಏನಿದೆ ಎರಡಾಗಿ ಡಿವೈಡ್ ಆಗ್ತಿದೆ. ಅಂದರೆ ಒಂದು ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ ಆಗುತ್ತೆ, ಎರಡು ಪ್ರಾಡಕ್ಟ್ಸ್ ಬರುತ್ತೆ. ಅದನ್ನೇ ಡಿಕಾಂಪೋಸಿಷನ್ ರಿಯಾಕ್ಷನ್. ಡಿಕಾಂಪೋಸಿಷನ್ ಮೀನ್ಸ್ ಬ್ರೇಕಿಂಗ್, ಹೌದಲ್ವಾ? ಎಕ್ಸಾಂಪಲು, ferrous sulfate heated to form a ferric oxide plus sulfur dioxide and sulfur trioxide. This is the good example for the decomposition reaction. And lead nitrate to form a lead oxide and nitrogen dioxide and oxygen ಅಥವಾ nitrate. Other example for the decomposition reaction, silver chloride. Ag ಅಂದ್ರೇನು? silver chloride in presence of sunlight to form a silver plus chlorine gas. ನೋಡಿ ಅಲ್ಲಿ ಕ್ಲೋರಿನ್ ಗ್ಯಾಸ್ ಏನಾಗ್ತಿದೆ, ಆವಿಯಾಗಿ ಹೋಗ್ತಿದೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಅಲ್ಲೇ ಅವಾಗ ಸಿಲ್ವರ್ ಮಾತ್ರ ಉಳ್ಕೊಂಡಿರುತ್ತೆ. ಆ್ಯಂಡ್ ಅದರ್ ಎಕ್ಸಾಂಪಲ್, ಸಿಲ್ವರ್ ಬ್ರೋಮೈಡ್ ಟು ಫಾರ್ಮ್ ಎ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಸಿಲ್ವರ್ ಆ್ಯಂಡ್ ಬ್ರೋಮಿನ್ ಗ್ಯಾಸ್. And this above reaction are used in the black and white photography. Another type of reaction is called as a displacement reaction. It means more reactive element displaces a less reactive element form its compound. ಇಲ್ಲಿ ಏನಾಗ್ತಿದೆ ಅಂತಂದರೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ನ ಡಿಸ್ಪ್ಲೇಸ್ ಮಾಡಿಬಿಟ್ಟು ಅದ್ರ ಪ್ಲೇಸಲ್ಲಿ ಹೋಗ್ಬಿಟ್ಟು ಹೈ ರಿಯಾಕ್ಟಿವ್ ಎಲಿಮೆಂಟ್ ಹೋಗಿ ಜಾಯ್ನ್ ಆಗುತ್ತೆ. ಅದನ್ನೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂದರೆ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ದ ರಿಯಾಕ್ಷನ್ ಆಫ್ ಐರನ್ ನೈಲ್ಸ್ ವಿತ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇಲ್ಲೊಂದು ವಿಡಿಯೋ ಕ್ಲಿಪ್ ಪ್ಲೇ ಆಗ್ತಿದೆ ನೋಡಿ. ಇಲ್ಲಿ ಐರನ್ ನೈಲ್ನ ಡಿಪ್ ಮಾಡಿದ್ದಾರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ. ಅವಾಗ ಏನಾಗುತ್ತೆ ನೋಡ್ರಿ, ಬ್ರೌನಿಷ್ ಕಲರ್ ಆಗುತ್ತೆ. ಅಂದರೆ ಏನಾಗ್ತಿದೆ ನೋಡಿ, ಅಲ್ಲಿ ಬ್ರೌನಿಷ್ ಕಲರ್ ಆಗಿದೆ ಅಲ್ವಾ, ಬ್ಲೂ ಕಲರ್ ಸೊಲ್ಯೂಷನ್ ಫೇಡ್, ಇಟ್ ಟರ್ನ್ಸ್ ಬ್ರೌನಿಷ್ ಕಲರ್. ಇಟ್ ಮೀನ್ಸ್ ಇಲ್ಲಿ ನೋಡಿ ಐರನ್ ನೈಲು Fe ಪ್ಲಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಟು ಫಾರ್ಮ್ ಎ ಐರನ್ ಸಲ್ಫೇಟ್ ಆ್ಯಂಡ್ ಕಾಪರ್ ಇರೋ ಕಾಪರ್ ಸಲ್ಫೇಟ್ ಇರೋ ಪ್ಲೇಸಲ್ಲಿ ಐರನ್ ಹೋಗಿ ಕೂತ್ಕೊಂಡಿದೆ, FeSO4 ಆಗಿದೆ. CuSO4 ಇರೋದು FeSO4 ಆಗಿದೆ. Another type of a reaction is called as a double displacement reaction. Exchange of ions between the reactants is called double displacement reaction. In this case ಏನಾಗ್ತವೆ, ಅಯಾನ್ಸ್ ಎಕ್ಸ್ಚೇಂಜ್ ಆಗ್ತವೆ. ಯಾವ ಥರ ಅಂತ ನೋಡೋದು. This double displacement reaction is also known as a precipitation reaction. It means insoluble substance formation ಆಗುತ್ತೆ. ಅದನ್ನೇ precipitate ಅಂತ ಕರಿತೀವಿ. In any reaction that produces a precipitate can be called as a precipitation reaction. ನೋಡಿ, Na2SO4 sodium sulfate plus barium chloride to form a barium sulfate plus NaCl. ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಒಂದು ಮಾತ್ರ ಡಿಸ್ಪ್ಲೇಸ್ ಆಗ್ತಾಯಿತ್ತು, ಇಲ್ಲಿ ಎರಡು ಡಿಸ್ಪ್ಲೇಸ್ ಆಗುತ್ತೆ. ನೋಡಿ Na2SO4 ಇರೋ ಹತ್ರ ಇಲ್ಲಿ ಏನಾಗ್ತಿದೆ, BaSO4 ಬಂದು ಕೂತ್ಕೊಳ್ತಾ ಇದೆ. ನೆಕ್ಸ್ಟ್ BaCl2 ಇರೋ ಹತ್ರ NaCl ಆಗ್ತಾ ಇದೆ. NaCl ಸಾಲ್ಟ್ ಫಾರ್ಮೇಷನ್ ಆಗ್ತಿದೆ. ಅಂದರೆ ಇಲ್ಲಿ ಎರಡು ಡಿಸ್ಪ್ಲೇಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.